ಎಲ್ಲರಿಗೂ ನಮಸ್ಕಾರ. ಇಂದು ನಾವು BA ದ್ವಿತೀಯ ಸೆಮಿಸ್ಟರ್ನ ಅರ್ಥಶಾಸ್ತ್ರದ ಸಾಂಪ್ರದಾಯಿಕ ಉದ್ಯೋಗ ತತ್ವದ ಮೂಲಭೂತ ಕಲ್ಪನೆಗಳು ಹಾಗೂ ಲಕ್ಷಣಗಳನ್ನು ನೋಡೋಣ. ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸಿ ದ ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, the basic assumptions and features of the classical theory of employment for BA Economics second semester in the paper Macroeconomics. I am Sundar Valli, your economics teacher. ಸಾಮಾನ್ಯವಾಗಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾವು ಆದಾಯ ಮತ್ತು ಉದ್ಯೋಗವನ್ನು ಪರಸ್ಪರ ಪರ್ಯಾಯ ಶಬ್ದಗಳಾಗಿ ನೋಡ್ತೀವಿ. ಅಂದರೆ ಆದಾಯ ಅಂದ್ರೂ ಒಂದೇ, ಉದ್ಯೋಗ ಅಂದ್ರೂ ಒಂದೇ ಅನ್ನೋ ಥರ ನೋಡ್ತೀವಿ. ಹಾಗಾಗಿ ಆದಾಯ ಸಿದ್ಧಾಂತವನ್ನು ನಾವು ಉದ್ಯೋಗ ಸಿದ್ಧಾಂತ ಅಂತಲೂ ಕರಿತೀವಿ. ಸೊ ಹೀಗಾಗಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾವು ಉದ್ಯೋಗ ಸಿದ್ಧಾಂತವನ್ನು ಆದಾಯ ಸಿದ್ಧಾಂತ ಅಂತಲೂ ಕರಿತೀವಿ. ಹಾಗಾದರೆ ಈ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಯಾರು ಅಂತ ಕೇಳಿದ್ರೆ, ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರನ್ನು ಈ ರೀತಿ ಮೊಟ್ಟ ಮೊದಲಿಗೆ ಕರೆದವರು ಕಾರ್ಲ್ ಮಾರ್ಕ್ಸ್ರವರು. ನಂತರ ಕೀನ್ಸ್ರವರು ಕೂಡ ಈ ಪಂಥದ ಚಿಂತನೆಗಳೆಲ್ಲ ಸಾಮಾನ್ಯವಾಗಿ ಒಂದೇ ತೆರನಾಗಿ ಇದ್ದಿದ್ದರಿಂದ ಅವರನ್ನೆಲ್ಲ ಒಂದು ಪಂಥಕ್ಕೆ ಒಗ್ಗೂಡಿಸಿ ಸಾಂಪ್ರದಾಯಿಕ ಪಂಥ ಅನ್ನೋ ಹೆಸರಿನಿಂದ ಕರೆದಿದ್ದಾರೆ. ಆ ಅರ್ಥಶಾಸ್ತ್ರಜ್ಞರು ಯಾರಪ್ಪ ಅಂತಂದರೆ ಆ್ಯಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ, TR ಮಾಲ್ಥಸ್, JS ಮಿಲ್ ಹಾಗೂ JB ಸೇ ಅಂತ ನಾವು ಹೇಳಬಹುದಾಗಿದೆ. ಸೊ ಈ 5 ಜನ ಅರ್ಥಶಾಸ್ತ್ರಜ್ಞರನ್ನು ನಾವು ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಅಂತ ಕರಿತೀವಿ. ಸೊ ನಿಮ್ಮ 2 ಮಾರ್ಕ್ಸ್ ಪ್ರಶ್ನೆಗೆ ಇದು ಒಂದು ಪ್ರಶ್ನೆ ಆಗ್ಬೋದು. ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರ ಹೆಸರನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅವರು ಯಾರಂದರೆ ಆ್ಯಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ, TR ಮಾಲ್ಥಸ್, JS ಮಿಲ್ ಹಾಗೂ JB ಸೇ. So in macroeconomics, normally the terms income and employment are used interchangeably, or they are used as synonyms. So the theory of employment can also be called as the income theory. So income theory is also called as employment theory because income and employment are used as synonyms in macroeconomics. Now we are talking about the classical theory of employment. Now who are these classical economists? Who called them so? First of all, it was Karl Marx who gave the name to these economists as classical economists. And later on, Keynes also called these 5 economists as classical economists because there is a common line of thought which runs in the writings of all these 5 economists. These 5 classical economists are Adam Smith, David Ricardo, TR Malthus, JS Mill and JB Say. So these 5 economists are called as classical economists, first by Karl Marx and later on by Keynes. Now we understood who are the classical economists. ಈಗ ನಾವು ಯಾರು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ. ಇನ್ನು ಮುಂದೆ ನಾವು ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ಮೂಲ ಕಲ್ಪನೆಗಳು ಅಥವಾ ಅದರ ಲಕ್ಷಣಗಳು ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊಟ್ಟ ಮೊದಲಿಗೆ ಸಾಂಪ್ರದಾಯಿಕ ಪಂಥದಲ್ಲಿ ನಾವು ಪೂರ್ಣ ಉದ್ಯೋಗದ ಕಲ್ಪನೆಯನ್ನು ನೋಡ್ತೀವಿ. ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಯಾವಾಗಲೂ ಎಲ್ಲ ಆರ್ಥಿಕತೆಗಳಲ್ಲಿಯೂ ಪೂರ್ಣ ಉದ್ಯೋಗವೇ ಪರಿಸ್ಥಿತಿಯೇ ಇರುತ್ತದೆ. ಪೂರ್ಣ ಉದ್ಯೋಗಕ್ಕಿಂತ ವಿಭಿನ್ನವಾದ ಪರಿಸ್ಥಿತಿ ಇದ್ದರೆ ಅದು ಅಪರೂಪಕ್ಕೆ ಮಾತ್ರ ಅಂತ ಅವರು ನಂಬಿದ್ರು. ಹಾಗಾದರೆ ಈ ಪೂರ್ಣ ಉದ್ಯೋಗ ಅಂದರೆ ಏನು? ಪೂರ್ಣ ಉದ್ಯೋಗ ಅಂದರೆ ಉದ್ಯೋಗ ಮಾಡಲು ಇಚ್ಛೆ ಇರುವವರಿಗೆಲ್ಲ ಕೆಲಸ ಸಿಗುವ ಪರಿಸ್ಥಿತಿ. ಅಂದರೆ ಉದಾಹರಣೆಗೆ ಈಗ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇದೆ. ಸೊ ನಂಗೆ ಕೆಲಸ ಮಾಡೋಕ್ಕೆ ಇಷ್ಟ ಇದ್ದರೆ ನನಗೆ ಕೆಲಸ ಸಿಗಬೇಕು. ಆ ರೀತಿಯ ಪರಿಸ್ಥಿತಿ ಇದ್ದರೆ ಅದು ಪೂರ್ಣ ಉದ್ಯೋಗದ ಪರಿಸ್ಥಿತಿ ಅಂತ ನಾವು ಹೇಳ್ಬೋದು. ಸೊ ಇನ್ನು ಕೆಲವರು ತಮ್ಮ ಸ್ವಂತ ಇಚ್ಛೆಯಿಂದ ಉದ್ಯೋಗ ಮಾಡೋಕ್ಕೆ ಬಯಸ್ತೇ ಇರ್ಬೋದು. ಅಂತಹ ನಿರುದ್ಯೋಗಿಗಳನ್ನು ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಪರಿಗಣಿಸೋದಿಲ್ಲ. ಹಾಗಾಗಿ ಅವರನ್ನು ನಾವು ಐಚ್ಛಿಕ ನಿರುದ್ಯೋಗಿಗಳು ಅಂತ ಕರಿತೀವಿ. ಸೊ ಹಾಗಾಗಿ ಅಂಥವರ ಪರಿಗಣನೆಯನ್ನು ಇವರು ಮಾಡೋದಿಲ್ಲ. ಪೂರ್ಣ ಉದ್ಯೋಗ ಅಂತಂದರೆ ಎಲ್ಲಿ ಅನೈಚ್ಛಿಕ ನಿರುದ್ಯೋಗ ಇರೋದಿಲ್ಲ ಅದು ಪೂರ್ಣ ಉದ್ಯೋಗದ ಪರಿಸ್ಥಿತಿ ಅಂತ ಅವರು ಹೇಳ್ತಾರೆ. ಅಂದರೆ ನಾವು ಸರಳವಾಗಿ ಹೇಳೋದಾದರೆ ಪೂರ್ಣ ಉದ್ಯೋಗ ಎಂದರೆ ಕೆಲಸ ಮಾಡಲು ಇಚ್ಛೆ ಇರುವವರಿಗೆಲ್ಲ ಕೆಲಸ ಸಿಗುವ ಪರಿಸ್ಥಿತಿಯೇ ಪೂರ್ಣ ಉದ್ಯೋಗದ ಪರಿಸ್ಥಿತಿ ಅಂತ ನಾವು ಹೇಳಬಹುದಾಗಿದೆ.
Now we will go on to explain the basic features of classical economics. These are also the basic assumptions of classical economics. The first assumption of classical economics is that of full employment. Classical economists always believed in full employment, and they thought that full employment is the rule and anything other than that is an exception in any economy. So now what is this full employment? Full employment is a situation where anybody who is willing to work is able to get a job. That is called as full employment situation. That means they don't consider those people who remain unemployed out of their own wish. Some people may not like to work and so they may remain unemployed out of their own will. Such people are not regarded in the classical theory of employment as unemployed people, because they are being unemployed out of their own will. So classical assumption of full employment means it is a situation where there is no involuntary unemployment. So voluntarily some people may remain unemployed. They are not considered in the classical theory. So they call the situation of full employment as a situation where anybody who is willing to work is able to get a job. This is the first assumption of classical theory. ಎರಡನೇದಾಗಿ ಹೇಳೋದಾದರೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ತಟಸ್ಥ ನೀತಿಯಲ್ಲಿ ನಂಬಿಕೆಯನ್ನು ಹೊಂದಿದ್ರು. ಅಂದರೆ ಅವರ ಪ್ರಕಾರ ಸರ್ಕಾರವು ಕೇವಲ ಕೆಲವು ಕೆಲಸಗಳನ್ನು ಅಥವಾ ಕಾರ್ಯಗಳನ್ನು ಮಾತ್ರ ಮಾಡಬೇಕು. ಉದಾಹರಣೆಗೆ ಸರ್ಕಾರವು ಬಾಹ್ಯ ಆಕ್ರಮಣದಿಂದ ದೇಶವನ್ನು ರಕ್ಷಣೆ ಮಾಡಬೇಕು, ಹಾಗೂ ಕೆಲವು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು, ಇಂತಹ ಕೆಲವು ಸಾರ್ವಜನಿಕ ಕಾಮಗಾರಿಗಳನ್ನು ಮಾತ್ರ ಮಾಡಬೇಕು. ಇದಕ್ಕೆ ಮಾತ್ರ ಸರ್ಕಾರದ ಕಾರ್ಯಗಳು ಸೀಮಿತವಾಗಬೇಕು. ಸರ್ಕಾರವು ಯಾವುದೇ ಕಾರಣಕ್ಕೂ ಆರ್ಥಿಕ ಚಟುವಟಿಕೆಗಳಲ್ಲಿ ಮೂಗು ತೂರಿಸಬಾರದು, ಅಥವಾ ಸರ್ಕಾರವು ಆರ್ಥಿಕ ಚಟುವಟಿಕೆಗಳಲ್ಲಿ ಕನಿಷ್ಠ ಮಟ್ಟದ ಹಸ್ತಕ್ಷೇಪವನ್ನು ಹೊಂದಿರಬೇಕು ಅನ್ನೋದೇ ತಟಸ್ಥ ನೀತಿ. ತಟಸ್ಥ ನೀತಿ ಎಂದರೆ ಸರ್ಕಾರವು ಕನಿಷ್ಠ ಮಟ್ಟದಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಒಂದು ನೀತಿಯನ್ನು ತಟಸ್ಥ ನೀತಿ ಎಂದು ಕರೆಯುತ್ತೇವೆ. ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಇದರಲ್ಲಿ ನಂಬಿಕೆಯನ್ನು ಇಟ್ಟಿದ್ರು. Secondly, we can say that classical economists believed in laissez-faire. Now, what is this laissez-faire? The word laissez-faire means there should be minimum interference of government in economic activities. That means classical economists believe that government should only pay attention to functions like protecting the country from external aggression, or it may be doing some public works, building infrastructure for the economy and such things. Government should not interfere much in economic activities, and they believed in minimum interference of government in economic activities, which is called as laissez-faire. So laissez-faire means minimum interference of the government in economic activities. ಮೂರನೇದಾಗಿ ಹೇಳೋದಾದರೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರವು ನಿಂತಿರುವಂತಹ ಒಂದು ಸ್ತಂಭ ಸೇ ಅವರ ಮಾರುಕಟ್ಟೆಯ ನಿಯಮ ಅಂತ ನಾವು ಹೇಳಬಹುದಾಗಿದೆ. JB-ಸೇ ಅನ್ನುವಂತಹ ಫ್ರೆಂಚ್ ಅರ್ಥಶಾಸ್ತ್ರಜ್ಞರು ತಮ್ಮ ಮಾರುಕಟ್ಟೆಯ ನಿಯಮವನ್ನು ಕೊಟ್ಟಿದ್ದಾರೆ. ಆ ನಿಯಮವನ್ನು ಸರಳವಾಗಿ ನಾವು ಪೂರೈಕೆಯು ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸುತ್ತದೆ ಅಂತ ಹೇಳಬಹುದಾಗಿದೆ. ಹಾಗಾದರೆ ಏನಿದ್ರ ಅರ್ಥ? ಪೂರೈಕೆ ತನ್ನ ಬೇಡಿಕೆಯನ್ನು ತಾನು ಸೃಷ್ಟಿಸುತ್ತದೆ ಅಂದರೆ ಏನರ್ಥ? ಅದರ ಅರ್ಥ ಏನಪ್ಪ ಅಂತಂದರೆ ಆರ್ಥಿಕತೆಯಲ್ಲಿ ಯಾವಾಗಲೂ ಕೂಡ ಅಧಿಕ ಉತ್ಪಾದನೆಯ ಪ್ರಮೇಯ ಬರೋದೇ ಇಲ್ಲ, ಹಾಗೂ ಉತ್ಪಾದನೆ ಆದದ್ದೆಲ್ಲವೂ ಕೂಡ ಖರ್ಚಾಗುತ್ತೆ. ಏಕೆಂದರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಕುಟುಂಬಗಳು ತಾವು ನೀಡುವಂತಹ ಉತ್ಪಾದನಾಂಗಗಳಿಗೆ ಪ್ರತಿಫಲವನ್ನು ಗೇಣಿ, ಕೂಲಿ, ಬಡ್ಡಿ ಹಾಗೂ ಲಾಭದ ರೂಪದಲ್ಲಿ ಆದಾಯವಾಗಿ ಪಡೆಯುತ್ತವೆ. ಈ ಆದಾಯವನ್ನು ತಾವು ತಮಗೆ ಬೇಕಾದ ವಸ್ತುಗಳನ್ನು ಕೊಳ್ಳಲು ಬಯಸ್ತಾರೆ. ಹೀಗಾಗಿ ಉತ್ಪಾದನೆ ಆದದ್ದೆಲ್ಲವೂ ಕೂಡ ಮಾರಾಟ ಆಗುತ್ತೆ. ಹಾಗಾಗಿ ಅಲ್ಲಿ ಒಂದು ಅಧಿಕ ಉತ್ಪಾದನೆಗೆ ಅವಕಾಶವೇ ಇರೋದಿಲ್ಲ ಅನ್ನೋದು ಸೇ ಅವರ ಮಾರುಕಟ್ಟೆಯ ನಿಯಮದ ಪ್ರಮುಖ ಪ್ರತಿಪಾದನೆಯಾಗಿದೆ. ಮುಂದೆ ನಾವು ಸೇ ಅವರ ಮಾರುಕಟ್ಟೆಯ ನಿಯಮವನ್ನು ಮತ್ತಷ್ಟು ವಿವರವಾಗಿ ನೋಡ್ತೀವಿ. ದ ಥರ್ಡ್ ಅಸಂಪ್ಷನ್ ಆಫ್ ಕ್ಲಾಸಿಕಲ್ ಥಿಯರಿ ಇಸ್ ದ ಸೇಸ್ law of markets.
JB Say, a French economist, has propounded this law of markets which says supply creates its own demand. Now, what does this mean? Supply creates its own demand means in the process of production, households are going to contribute the factors of production, namely land, labor, capital, and organization. In turn, they receive rewards in the form of rent, wages, interest, and profit. And these rewards are received by the factors of production in the form of income. Now, this income which is received by the households is spent by the households in buying various goods and services in the market. So, according to JB Say, there will not be overproduction in the economy. There can be overproduction in certain sectors only, but general overproduction is an impossibility according to JB Say, because whatever income is earned by the factors of production, it is spent by the factors in buying various goods and services which they require. So there is no possibility of overproduction. We will go into detail about the Say's law of markets in one of the next sessions. ಮುಂದೆ ನಾವು ವೇತನ ಮತ್ತು ಬೆಲೆಯ ನಮ್ಯತೆಯ ಬಗೆಗೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಮಾತಾಡ್ತಾರೆ. ಅಂದರೆ ವೇತನ ಮತ್ತು ಬೆಲೆಗಳು ನಮ್ಯತೆ ಅಂತಂದರೆ ಬದಲಾವಣೆ ಆಗೋದು, ಹೆಚ್ಚು ಕಡಿಮೆ ಆಗೋದು ಅಂತ ನಾವು ಹೇಳಬಹುದಾಗಿದೆ. ಯಾಕೆ ಈ ವೇತನ ಮತ್ತು ಬೆಲೆಯ ನಮ್ಯತೆಯ ಒಂದು ಕಲ್ಪನೆ ಬೇಕಾಗುತ್ತೆ ಅಂತ ಕೇಳಿದ್ರೆ, ಪೂರ್ಣ ಉದ್ಯೋಗವನ್ನು ಸ್ಥಾಪನೆ ಮಾಡೋದಕ್ಕೆ ವೇತನ ಮತ್ತು ಬೆಲೆಗಳ ನಮ್ಯತೆಯ ಅವಶ್ಯಕತೆ ಇದೆ ಅಂತ ಅವರು ಹೇಳ್ತಾರೆ. ಯಾಕೆ ಅಂತಂದರೆ ನಿರುದ್ಯೋಗದ ಪರಿಸ್ಥಿತಿ ಏನಾದರೂ ಉಂಟಾದರೆ ಆರ್ಥಿಕತೆಯಲ್ಲಿ, ಆಗ ವೇತನಗಳು ಇಳಿದದ್ರಿಂದ ಉತ್ಪಾದಕರು ಮತ್ತಷ್ಟು ಹೆಚ್ಚು ಜನರನ್ನು ಕೆಲಸಕ್ಕೆ ತಗೊಳ್ಬೋದು. ಇದರಿಂದ ಮತ್ತೆ ಪೂರ್ಣ ಉದ್ಯೋಗದ ಪರಿಸ್ಥಿತಿಯನ್ನು ತಂದಿಡ್ಬೋದು ಅಂತ ಅವರು ನಂಬ್ತಾರೆ. ಇದೇ ರೀತಿ ಬೆಲೆಯ ನಮ್ಯತೆಯೂ ಕೂಡ ಆರ್ಥಿಕತೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆಗಳು ಪರಸ್ಪರ ಸಮನಾಗುವುದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ ಅಂತ ನಾವು ಹೇಳಬಹುದಾಗಿದೆ. ಹೀಗೆ ವೇತನ ಬೆಲೆ ನಮ್ಯತೆಗಳು ಪೂರ್ಣ ಉದ್ಯೋಗದ ಸ್ಥಾಪನೆಗೆ ಅತ್ಯವಶ್ಯಕವಾಗಿ ಬೇಕಾದ್ದರಿಂದ ಈ ಒಂದು ಕಲ್ಪನೆಯನ್ನು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಮಾಡಿಕೊಂಡಿದ್ದಾರೆ. So the next assumption or feature of classical theory is the wage price flexibility. Now, what is this flexibility? Flexibility means wages and prices are capable of changing. So they can become more or they can become less depending on the situation in the market. So, whenever there is unemployment, according to classical economists, wages are going to come down. So, when wages come down, employers will be able to employ more number of people and thereby unemployment will be taken care of. Similarly, price flexibility is essential to bring about equality between demand and supply in the market. So, for the labor market equilibrium, we require wage flexibility. For the goods market equilibrium, we require price flexibility, and that is why wage price flexibility, it is also seen as a remedy for unemployment by classical economists. ಇನ್ನು ಮುಂದೆ ಹೇಳೋದಾದರೆ, ಪರಿಪೂರ್ಣ ಸ್ಪರ್ಧೆಯನ್ನು ಕಾರ್ಮಿಕ ಮತ್ತು ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಪರಿಪೂರ್ಣ ಸ್ಪರ್ಧೆಯನ್ನು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ನಂಬಿದ್ರು. ಅಂದರೆ ಇಲ್ಲಿ ಪರಿಪೂರ್ಣ ಸ್ಪರ್ಧೆ ಅಂತ ಹೇಳಿದ್ರೆ ಅಥವಾ ಪರಿಪೂರ್ಣ ಪೈಪೋಟಿ ಅಂತ ಹೇಳಿದ್ರೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಇರುವ ಎಲ್ಲ ಲಕ್ಷಣಗಳು ಕೂಡ ಕಾರ್ಮಿಕ ಹಾಗೂ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಲಭ್ಯವಿರುತ್ತೆ. ಏಕರೂಪದ ವಸ್ತು ಇರ್ಬೋದು, ಏಕರೂಪದ ಶ್ರಮಿಕರಿರ್ಬೋದು, ಏಕರೂಪದ ಬೆಲೆ ಇರ್ಬೋದು, ಸಂಪೂರ್ಣ ಮಾರುಕಟ್ಟೆ ಜ್ಞಾನ ಇರ್ಬೋದು. ಈ ರೀತಿಯ ಪರಿಪೂರ್ಣ ಪೈಪೋಟಿಯ ಎಲ್ಲ ಲಕ್ಷಣಗಳು ಕೂಡ ಕಾರ್ಮಿಕ ಮತ್ತು ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇರುತ್ತೆ ಅಂತ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ನಂಬಿದ್ರು. ಕ್ಲಾಸಿಕಲ್ economists also believe that there is perfect competition in labor and product markets. So, by using the word perfect competition, they mean all the features of perfect competition are present in labor and product markets, like it could be homogeneous product, homogeneous price, it could be perfect knowledge of the market, it could be free mobility of factors of production. So all these features are found in labor and product markets to ensure that there is always equilibrium in the economy.
ಇನ್ನು ಮುಂದೆ ಶ್ರಮವು ಏಕರೂಪದ್ದಾಗಿದೆ ಅನ್ನೋ ಒಂದು ಕಲ್ಪನೆಯನ್ನು ಅವರು ಮಾಡಿಕೊಂಡಿದ್ದಾರೆ. ಇದು ಕೂಡ ಒಂದು ರೀತಿಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಇರುವಂತಹ ಒಂದು ಕಲ್ಪನೆ ಅಂತಾನೆ ನಾವು ಹೇಳ್ಬೋದು. ಅಂದರೆ ವಿವಿಧ ಶ್ರಮಿಕರು ಒಂದೇ ರೂಪದ ದಕ್ಷತೆಯನ್ನು ಹೊಂದಿರೋದ್ರಿಂದ ಯಾವ ಶ್ರಮಿಕರನ್ನು ನಾವು ಕೆಲಸಕ್ಕೆ ತಗೊಂಡ್ರೂ ಕೂಡ ನಮಗೆ ಕೆಲಸದ ಗುಣಮಟ್ಟದಲ್ಲಿ ಏನು ವ್ಯತ್ಯಾಸ ಕಂಡುಬರೋದಿಲ್ಲ ಅಂತ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ನಂಬಿದ್ರು. ಶ್ರಮದ ಏಕರೂಪತೆಯಲ್ಲಿ ಅವರು ನಂಬಿಕೆಯನ್ನು ಇಟ್ಟಿದ್ರು. ದೇ ಬಿಲೀವ್ ದಟ್ ಲೇಬರ್ ಈಸ್ ಹೋಮೋಜನಸ್ so that the employers do not see any difference in employing A, B, C, D or X, Y, Z for work because all the workers are equally efficient and it does not matter for the employer as to whom they are going to employ because all the workers are equally efficient and all of them are qualitatively the same. So this is what we mean by labor homogeneity. ಇನ್ನು ಮುಂದೆ ಅವರು ಉಳಿತಾಯ ಮತ್ತು ಹೂಡಿಕೆಯ ನಡುವಿನ ಸಮಾನತೆಯನ್ನು ಹೇಳ್ತಾರೆ. ಈಗ ಸೇವರ ಮಾರುಕಟ್ಟೆಯ ನಿಯಮದಲ್ಲಿ ನಾವು ಹೇಳ್ತಾ ಇದ್ವಿ ಬೇಡಿಕೆ ಮತ್ತು ಪೂರೈಕೆಗಳು ಸಮನಾಗಿರುತ್ತೆ ಅಂತ. ಕೆಲವರು ಕೇಳಿದ್ರು, ಈಗ ಜನರು ತಮ್ಮ ಎಲ್ಲ ಆದಾಯವನ್ನು ಖರ್ಚು ಮಾಡೋದಿಲ್ಲ, ಕೆಲವು ಜನರು ಸ್ವಲ್ಪ ಆದಾಯವನ್ನು ಉಳಿತಾಯ ಮಾಡ್ತಾರೆ, ಆಗ ಬೇಡಿಕೆ ಮತ್ತು ಪೂರೈಕೆಯ ಸಮಾನತೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆಗೆ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರ ಉತ್ತರ ಏನಾಗಿತ್ತಪ್ಪ ಅಂದರೆ, ಉಳಿತಾಯ ಆದ ಹಣ ಏನಿದೆ ಅದು ತಕ್ಷಣ ಹೂಡಿಕೆಯಾಗಿ ಪರಿವರ್ತನೆ ಆಗುತ್ತೆ. ಸೊ ಆದಾಯದ ಸ್ವಲ್ಪ ಭಾಗವು ಅನುಭೋಗಕ್ಕಾಗಿ ಖರ್ಚಾಗಿ ಇನ್ನು ಸ್ವಲ್ಪ ಭಾಗ ಉಳಿತಾಯ ಮಾಡಿದ್ರೂ ಕೂಡ ಜನ ಆ ಉಳಿತಾಯವು ತಕ್ಷಣದಲ್ಲಿ ಹೂಡಿಕೆಯಾಗಿ ಪರಿವರ್ತನೆ ಆಗೋದ್ರಿಂದ ಮತ್ತೆ ಸರಕುಗಳ ಮಾರುಕಟ್ಟೆಯಲ್ಲಿ ಒಂದು ಸಮತೋಲನವೇ ಏರ್ಪಡುತ್ತೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಸೊ ಹೀಗೆ ಉಳಿತಾಯ ಮತ್ತು ಹೂಡಿಕೆಗಳ ಸಮಾನತೆಯ ಬಗ್ಗೆ ಅವರು ಕೂಡ ಹೇಳಿದ್ದಾರೆ. ಸೊ ದ ನೆಕ್ಸ್ಟ್ ಅಸಂಪ್ಷನ್ ಆಫ್ ಕ್ಲಾಸಿಕಲ್ ಥಿಯರಿ ಇಸ್ ದ ಈಕ್ವಾಲಿಟಿ ಬಿಟ್ವೀನ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಸೊ ದಿಸ್ is connected with Say's law because a question arose as to what happens if some of the income received by the people is saved in the form of savings. So the answer in classical theory for this question is that whatever is saved, it is immediately converted into investment. So whatever income is received by the people, they are going to spend part of it on consumption and part of it must be saved, and that savings is immediately converted into investment so that savings will be equal to investment in any economy, and this in turn again ensures the goods market equilibrium according to the classical theory. ಇನ್ನು ಮುಂದೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಮುಕ್ತ ವ್ಯಾಪಾರದಲ್ಲಿ ನಂಬಿಕೆಯನ್ನು ಇಟ್ಟಿದ್ರು. ಮುಕ್ತ ವ್ಯಾಪಾರ ಅಂದರೆ ಏನು? ಮುಕ್ತ ವ್ಯಾಪಾರ ಅಂದರೆ ಯಾವುದೇ ನಿರ್ಬಂಧಗಳಿಲ್ಲದೆ ದೇಶಗಳ ನಡುವೆ ನಡೆಯುವ ವ್ಯಾಪಾರವನ್ನು ನಾವು ಮುಕ್ತ ವ್ಯಾಪಾರ ಅಂತ ಕರಿಬೋದು. ನಮಗೆ ಗೊತ್ತಿರುವಂತೆ ಒಂದು ದೇಶ ಮತ್ತೊಂದು ದೇಶದೊಡನೆ ವ್ಯಾಪಾರ ಮಾಡುವಾಗ ಹಲವಾರು ನಿರ್ಬಂಧಗಳು ಕಂಡುಬರುತ್ತೆ. ಇಂತಹ ಯಾವುದೇ ನಿರ್ಬಂಧಗಳು ಇಲ್ಲದಂತಹ ಅಂದರೆ ಯಾವುದೇ ಸುಂಕ ಇರ್ಬೋದು ಅಥವಾ ಕೋಟಾಗಳಿರ್ಬೋದು, ಇಂತಹ ಯಾವುದೇ ನಿರ್ಬಂಧ ರಹಿತ ವ್ಯಾಪಾರವನ್ನು ಮುಕ್ತ ವ್ಯಾಪಾರ ಅಂತ ಅಂತೀವಿ. ಅಂದರೆ ಯಾವ ರೀತಿ ದೇಶದ ಒಳಗಡೆ ವ್ಯಾಪಾರವು ನಿಬಂಧನೆಗಳ ಇಲ್ಲದೆ ನಡೆಯುತ್ತೋ ಅದೇ ರೀತಿ ದೇಶಗಳ ನಡುವೆಯೂ ವ್ಯಾಪಾರ ನಿಬಂಧನಾ ರಹಿತವಾಗಿ ನಡೆದ್ರೆ ಅದನ್ನು ಮುಕ್ತ ವ್ಯಾಪಾರ ಅಂತ ಕರಿಬೋದು. ಸೊ ಮುಕ್ತ ವ್ಯಾಪಾರ ಅಸ್ತಿತ್ವದಲ್ಲಿರುತ್ತೆ ಅಂತ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ನಂಬಿದ್ರು. So the next assumption of classical theory is the assumption of free trade. Now what is this free trade? Free trade situation is a trade situation where the trade happens between countries without any restrictions. Just like trade happens within the country internally without much restrictions. Similarly, if international trade also happens without much restrictions, then we call such a situation as free trade. So classical economists assume that free trade is prevalent in the economy. So this was also an essential assumption of classical theory, we can say. ಸೊ ಇನ್ನು ಮುಂದೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಬಂಡವಾಳ ಮತ್ತು ತಾಂತ್ರಿಕ ಜ್ಞಾನವು ಸ್ಥಿರವಾಗಿರುತ್ತೆ ಅಂತ ಅವರು ನಂಬಿದ್ರು. ಏಕೆಂದರೆ ಅರ್ಥಶಾಸ್ತ್ರದಲ್ಲಿ ನಮಗೆ ಗೊತ್ತಿರುವಂತೆ ಕೆಲವು ಕಲ್ಪನೆಗಳ ಆಧಾರದ ಮೇಲೆ ಮಾತ್ರ ನಾವು ನಿಯಮಗಳನ್ನು ಪ್ರತಿಪಾದಿಸುವುದು ಸಾಧ್ಯ. ಹಾಗಾಗಿ ಅವರ ಪ್ರಕಾರ ಬಂಡವಾಳ ಮತ್ತು ತಾಂತ್ರಿಕ ಜ್ಞಾನವು ಸ್ಥಿರವಾಗಿರುತ್ತದೆ ಅಂತ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ನಂಬಿದ್ರು. ಕ್ಲಾಸಿಕಲ್ ಇಕಾನಮಿಸ್ಟ್ ಬಿಲೀವ್ ದ್ಯಾಟ್ ಕ್ಯಾಪಿಟಲ್ ಆ್ಯಂಡ್ ಟೆಕ್ನಿಕಲ್ ನಾಲೆಡ್ಜ್ ಇಸ್ ಫಿಕ್ಸ್ಡ್
according to them. That is, there is no change in capital and technical knowledge according to classical economists. ಇನ್ನು ಮುಂದೆ ಹೇಳೋದಾದರೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಉತ್ಪಾದನೆಯ ಇಳಿಮುಖ ಸೀಮಾಂತ ಪ್ರತಿಫಲ ನಿಯಮಕ್ಕೆ ಒಳಪಟ್ಟಿರುತ್ತೆ ಅಂತ ಅವರು ನಂಬಿಕೆಯನ್ನು ಇಟ್ಟಿದ್ರು. ಏಕೆಂದರೆ ಉತ್ಪಾದನೆಯ ಇಳಿಮುಖ ಸೀಮಾಂತ ಪ್ರತಿಫಲ ನಿಯಮ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾವು ನಿರ್ದಿಷ್ಟ ಪ್ರಮಾಣದ ಯಾವುದೇ ಉತ್ಪಾದನಾಂಗವನ್ನು ಸ್ಥಿರವಾಗಿಟ್ಕೊಂಡು ಮಿಕ್ಕ ಉತ್ಪಾದನಾಂಗಗಳನ್ನು ಹೆಚ್ಚಿಸುತ್ತಾ ಹೋದರೆ ನಾವು ಸೀಮಾಂತ ಪ್ರತಿಫಲವು ಇಳಿಮುಖವಾಗ್ತಾ ಹೋಗುತ್ತೆ. ಈ ನಿಯಮಕ್ಕೆ ಉತ್ಪಾದನೆಯು ಒಳಪಟ್ಟಿರುತ್ತೆ ಅಂತ ಅವ್ರು ಹೇಳಿದ್ರು. ಅಂದರೆ ನಾವು ಅನಿರ್ದಿಷ್ಟವಾಗಿ ಶ್ರಮ ಮತ್ತು ಬಂಡವಾಳವನ್ನು ಹೆಚ್ಚಿಸ್ಬಿಟ್ರೆ ಉತ್ಪಾದನೆಯೂ ಅದೇ ಪ್ರಮಾಣದಲ್ಲಿ ಹೆಚ್ಚಿಬಿಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಉತ್ಪಾದನೆಯು ಇಳಿಮುಖ ಸೀಮಾಂತ ಪ್ರತಿಫಲ ನಿಯಮಕ್ಕೆ ಒಳಪಟ್ಟಿರುತ್ತೆ. According to classical economists, production is subject to the law of diminishing returns. We know that the law of diminishing returns says that suppose we hold one factor constant and we go on increasing the units of the other factors of production, the marginal returns are going to diminish. So, classical economists believe that suppose we hold a factor constant and suppose we go on increasing, say, labor and capital, that doesn't mean that production can expand unlimitedly, because production is subject to the law of diminishing marginal returns. ಇನ್ನು ಮುಂದೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ಈ ಉಳಿತಾಯ ಮತ್ತು ಹೂಡಿಕೆಗಳು ಸಮವಾಗಿರುತ್ತೆ ಅಂತ ಹಿಂದಿನ ಒಂದು ಕಲ್ಪನೆಯಲ್ಲಿ ನಾವು ಹೇಳಿದ್ವಿ. ಇವುಗಳ ನಡುವೆ ಸಮಾನತೆಯನ್ನು ತರೋದು ಯಾವ ಅಂಶ ಅಂತ ಕೇಳಿದ್ರೆ ಅವರು ಬಡ್ಡಿಯ ದರವು ಉಳಿತಾಯ ಮತ್ತು ಹೂಡಿಕೆಯ ನಡುವೆ ಸಮಾನತೆಯನ್ನು ತರುತ್ತೆ ಅಂತ ಹೇಳಿದ್ದಾರೆ. ಹೇಗಪ್ಪ ಅಂತ ಕೇಳಿದ್ರೆ, ಈಗ ಉದಾಹರಣೆಗೆ ಉಳಿತಾಯವು ಹೂಡಿಕೆಗಿಂತ ಅಧಿಕವಾಗಿರುತ್ತೆ ಆರ್ಥಿಕತೆಯಲ್ಲಿ ಅಂತ ಭಾವಿಸ್ಕೊಳ್ಳಿ. ಆಗ ಏನಾಗುತ್ತಪ್ಪ ಅಂತಂದರೆ ಬಡ್ಡಿಯ ದರವು ಇಳಿಯುತ್ತೆ. ಬಡ್ಡಿಯ ದರವು ಇಳಿದಾಗ ಏನಾಗುತ್ತೆ, ಹೂಡಿಕೆದಾರರಿಗೆ ಅದು ಹೆಚ್ಚು ಹೆಚ್ಚು ಸಾಲವನ್ನು ತಗೊಳ್ಳೋದಕ್ಕೆ ಪ್ರಚೋದನೆ ಮಾಡುತ್ತೆ. ಹಾಗಾಗಿ ಅವರು ಅಧಿಕ ಸಾಲವನ್ನು ಪಡ್ಕೊಳ್ತಾರೆ. ಹಾಗಾಗಿ ಹೆಚ್ಚಾಗಿ ಇದ್ದ ಉಳಿತಾಯವನ್ನು ಅಲ್ಲಿ ಅದು ಹೀರಿಕೊಳ್ಳುತ್ತೆ ಅಂತ ನಾವು ಹೇಳಬಹುದಾಗಿದೆ. ಸೊ ಈ ರೀತಿ ಬಡ್ಡಿಯ ದರದ ನಮ್ಯತೆಯು ಅಥವಾ ಬಡ್ಡಿಯ ದರವು ಏರುಪೇರಾಗುವುದರ ಮೂಲಕ ಉಳಿತಾಯ ಮತ್ತು ಹೂಡಿಕೆಗಳ ನಡುವಿನ ಸಮಾನತೆಯನ್ನು ತಂದುಕೊಡುತ್ತೆ ಅಂತ ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ನಂಬಿದ್ರು. Classical economists believed that the equality between savings and investment will be brought about by the rate of interest. We already told in one of the earlier assumptions that savings are always equal to investment according to classical economists. Now, what is the factor that brings about equality between the two? It is rate of interest which ensures the equality between saving and investment. That is, rate of interest either falls or increases to ensure that savings are equal to investment. Suppose we take an example where savings are greater than investment. If savings are greater than investment, then the rate of interest is going to fall, thereby stimulating the investors to borrow more capital and invest, so that whatever extra savings was there, it is going to be absorbed, and this will happen till the time savings are equal to investment. So that way rate of interest will go on adjusting till the time savings and investment become equal to each other. So this is how we see that it is the rate of interest which brings about the equality between savings and investment. ಇನ್ನು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು ದೀರ್ಘಾವಧಿಯಲ್ಲಿ ನಂಬಿಕೆಯನ್ನು ಹೊಂದಿದ್ರು. ಅಂದರೆ ಅವರ ಪ್ರಕಾರ ಯಾವುದೇ ಪ್ರಶ್ನೆಗಳು ಉದ್ಭವಿಸಿದ್ರೂ ಕೂಡ, ಈಗ ಉದಾಹರಣೆಗೆ ಆರ್ಥಿಕತೆಯಲ್ಲಿ ನಿರುದ್ಯೋಗ ಉಂಟಾದರೆ ಏನು ಮಾಡಬೇಕು, ಏನಾಗುತ್ತೆ ಪರಿಸ್ಥಿತಿ ಅಂತ ಕೇಳಿದ್ರೆ ಎಲ್ಲದಕ್ಕೂ ಅವರದ್ದು ಒಂದೇ ಉತ್ತರ: ದೀರ್ಘಾವಧಿಯಲ್ಲಿ ಮಾರುಕಟ್ಟೆ ಶಕ್ತಿಗಳು ತಮ್ಮಿಂದ ತಾವೇ ಆರ್ಥಿಕತೆಯನ್ನು ಸಮತೋಲನಕ್ಕೆ ತಂದಿಡುತ್ತವೆ. ಸೊ ಈ ದೀರ್ಘಾವಧಿ ಅನ್ನೋದು ಎಷ್ಟು ಅವಧಿ, ಯಾವಾಗ, 5 ವರ್ಷನ, 10 ವರ್ಷನ, 1 ವರ್ಷನ ಅನ್ನೋದಕ್ಕೆ ಅವರ ಹತ್ರ ಉತ್ತರ ಇಲ್ಲ. ಅವರು ಹೇಳೋದಿಷ್ಟೇ, ದೀರ್ಘಾವಧಿಯಲ್ಲಿ ಆರ್ಥಿಕತೆಯಲ್ಲಿ ಎಲ್ಲ ಅಂಶಗಳು ಕೂಡ ಸಮತೋಲನಕ್ಕೆ ಬರುತ್ತವೆ. ಸೊ ಹಾಗಾಗಿ ಅವರು ದೀರ್ಘಾವಧಿಯಲ್ಲಿ ನಂಬಿಕೆಯನ್ನು ಹೊಂದಿದ್ರು ಅಂತ ನಾವು ಹೇಳಬಹುದಾಗಿರುತ್ತೆ. Classical economists believed in long run.
So, whenever a question was posed as to what happens if there is unemployment in economy, what happens suppose there is overproduction in the economy, what happens suppose there is inequality between savings and investment, classical economists had only one answer, that everything is going to be set right by the market mechanism in the long run. Now, what is this long run? How much duration is this long run? Is it 1 year, 5 years, or 10 years? They don't have any reply in their theory. So, but they always believe that in the long run, things will get balanced and equilibrium will be restored in the labor market, in the goods market, in the money market, and the economy will be in equilibrium with full employment situation in the long run. So, they were believers in the long run. Their theory holds good in the long run. ಸೊ ಈ ರೀತಿಯಾಗಿ ಈವರೆಗೆ ನಾವು ಇಂದಿನ ತರಗತಿಯಲ್ಲಿ ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ಅಥವಾ ಸಾಂಪ್ರದಾಯಿಕ ಉದ್ಯೋಗ ತತ್ವದ ಕೆಲವು ಮೂಲಭೂತ ಕಲ್ಪನೆಗಳು ಅಥವಾ ಕೆಲವು ಲಕ್ಷಣಗಳನ್ನು ತಿಳಿದುಕೊಂಡ್ವಿ. ಇನ್ನು ಮುಂದಿನ ತರಗತಿಗಳಲ್ಲಿ ನಾವು ಸೇವರ ಮಾರುಕಟ್ಟೆಯ ನಿಯಮ ಮತ್ತು ಸಾಂಪ್ರದಾಯಿಕ ಉದ್ಯೋಗ ತತ್ವದ ವಿವರಣೆಯನ್ನು ಕೂಡ ನೋಡ್ತಾ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಅಂಡರ್ಸ್ಟುಡ್ ದಿ ಬೇಸಿಕ್ ಫೀಚರ್ಸ್ ಆರ್ ಬೇಸಿಕ್ characteristics or assumptions of the classical theory of employment. In the forthcoming classes, we will learn in detail about the Say's law of market, about the classical theory of employment, and other aspects of the classical theory of employment. Thank you, one and all.